ಎಲ್ಲರಿಗೂ ನಮಸ್ಕಾರ ರೀ. ಮತ್ತು ಹೈಬ್ರಿಡೇಷನ್ ಟಾಪಿಕ್ ತೊಗೊಂಬಂದೇನಿ ರೀ. ನಾ ಹೇಳ್ದಂಗೆ ಸ್ಟಾರ್ಟ್ ಮಾಡೋಣ ರೀ. ಹೈಬ್ರಿಡೇಷನ್ ಅಂದ್ರೆ ಚುನಾಕಿ ತಿಳ್ಕೋಕ್ಕಿಂತ ಮುಂಚೆ ಸ್ಟ್ರಕ್ಚರ್ ಬಾಂಡಿಂಗ್ ಅಂದ್ರೆ ಏನು ತಿಳ್ಕೊಂಡು. ಸ್ಟ್ರಕ್ಚರ್ ಅಂದ್ರೆ ಏನು? ಅರೇಂಜ್ಮೆಂಟ್ ಆಫ್ ಅಟಮ್ಸ್. ಬಾಂಡಿಂಗ್ ಅಂದರೆ ಲಿಂಕೇಜ್ ಆಫ್ ವೇರಿಯಸ್ ಅಟಮ್ಸ್. ಈ ಸ್ಟೇಟ್ಮೆಂಟ್ ಏನಂತವಂದ್ರೆ ಅಟಮ್ಸ್ ಹೆಂಗೆ ಅರೇಂಜ್ ಆಗ್ಯಾವ ಅನ್ನೋದು ಸ್ಟ್ರಕ್ಚರ್ ಹೇಳಿದ್ರೆ, ಬಾಂಡಿಂಗ್ ಯಾವ ಥರ ಲಿಂಕೇಜ್ ಆಗೈತಿ ಅಂದ್ರೆ ಕೋವೆಲೆಂಟ್ ಟೈಪು, ಅಯೋನಿಕ್ ಟೈಪು. ಲಿಂಕೇಜ್ ಅಂದ್ರೇನು? ಅಥವಾ ಇಲ್ಲಿ ನೋಡ್ರಿ, ಈಗ CH4 ಎಕ್ಸಾಂಪಲ್ ತೊಗೊಂಡ್ವಿ ಅಂದ್ರೆ ಅದ್ರಾಗ ಏನು CH ಬಾಂಡ್ಸ್ ಅದಾವ ನೋಡ್ರಿ, ಅದು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡಿದ್ರಿ. ಅಂದ್ರೆ ಕೋವೆಲೆಂಟ್ ನೇಚರ್ನಾಗ ಐತ್ರಿ, ಕೋವೆಲೆಂಟ್ ಬಾಂಡ್ ನೇಚರ್ನಾಗ ಐತ್ರಿ CH ಬಾಂಡ್ಸ್. ಅದಕ್ಕೆ ಲಿಂಕೇಜ್ ಅಂತೀವಿ. ಮತ್ತು ಇನ್ನು ಸ್ಟ್ರಕ್ಚರ್ ಏನು CH4 ಅಂದ್ರೆ ನಾವು ಟೆಟ್ರಾಹೈಡ್ರಲ್ ಅಂತೀವಿ. ಅರೇಂಜ್ಮೆಂಟ್ ಹಿಂಗಾಗ್ಯಾವ, ಇದೇನು ಆಟಮ್ಸ್ ಏನಾಗ್ಯವ್ರೆ ಹಿಂಗೆ ಅರೇಂಜ್ಮೆಂಟ್ ಆಗ್ಯಾವ. ವೆಡ್ಜ್ ಡ್ಯಾಶ್ ಅಂದ್ರೆ ಏನು? ವೆಡ್ಜ್ ಅಂದರೆ ಒಂದು ಪ್ಲೇನ್ ಬುಕ್ ಒಂದು ತೊಗೊಂಡ್ರಿ ಅಂದ್ರೆ ಅದರಿಂದ ಹೊರಗೆ ಬರೋ ಲೈನ್ ಏನಂತ ವೆಡ್ಜ್. ಇನ್ಸೈಡ್ ದ ಬುಕ್ಕು ಹೋಗೋದು, ಇನ್ಸೈಡ್ ದ ಪ್ಲೇನ್ ಏನು ಡ್ಯಾಶ್ ಅಂತ ಅಂತೀವಿ. ಇನ್ನು ಸ್ಟ್ರಕ್ಚರ್ ಬಾಂಡಿಂಗ್ ಬಗ್ಗೆ ಡಿಫ್ರೆನ್ಸ್ ಕ್ಲಿಯರ್ ಆತಂದ್ರೆ ನೆಕ್ಸ್ಟ್ ಹೈಬ್ರಿಡೇಷನ್ ಬಗ್ಗೆ ಹೋಗೋಣ. ಹೈಬ್ರಿಡೇಷನ್ ಎದಕ್ಕೆ ಬಂತು ರೀ? ಇದ್ರ ನೆಸೆಸಿಟಿ ಏನಿತ್ತು ಒಂದಕ್ಕೆ ಅದನ್ನು ನೋಡೋಣ, ಆಮೇಲೆ ಡಿಫ್ರೆನ್ಷನ್ ಕಡೆ ಮೂವ್ ಆನ್ ಆಗೋಣ. ಹೈಬ್ರಿಡೇಷನ್ ಎದಕ್ಕೆ ಬಂತು ತಿಳ್ಕೊಕ್ಕಿಂತ ಚಿನ್ಯಾಗ VBT ಬಗ್ಗೆ ಏನು ಹೇಳ್ತೈತೆ ರೀ, ಒಂದು ಪಾಯಿಂಟ್ ಬೇಕಾಗತ್ತೆ ರೀ ನಂಗೆ ಹೇಳಕ್ಕೆ. ಯಾಕೆ ಬಂತು ಹೈಬ್ರಿಡೇಷನ್ ಅಂದ್ರೆ VBT ಏನು ಹೇಳ್ತದೆ ಅಂದ್ರೆ ಎಷ್ಟು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತಾವೆ ನೋಡ್ರಿ, ಅಷ್ಟು ಬಾಂಡ್ ಫಾರ್ಮೇಷನ್ ಆಕೈತೆ. ಈಗ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂತಿಗೋರಿ, 2 ಬಾಂಡ್ಸ್ ಅದು ಮ್ಯಾಕ್ಸಿಮಮ್ ಫಾರ್ಮ್ ಮಾಡ್ಬೋದು. ಈಗ ಹೈಬ್ರಿಡೇಷನ್ ಎದಕ್ಕೆ ನೆಸೆಸಿಟಿ ಅನ್ನೋಕೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಮೀಥೇನ್. ಎಲ್ಲರೂ ಕಾಮನ್ ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಮೀಥೇನ್ ಎಕ್ಸಾಂಪಲ್ಲ ತೋತಾರೆ. ನಾನು ಅದನ್ನ ತೊಗೊಂಡೇನಿ ರೀ. ಬಾಂಡ್ ಫಾರ್ಮೇಷನ್ ಹೆಂಗೆ ಆಯ್ತು ಮೀಥೇನ್ದು ಒಂದಕ್ಕೆ ನೋಡೋಣ ರೀ. ಇದು ಕಾರ್ಬನ್ದು ಅಟಾಮಿಕ್ ನಂಬರ್ 6 ರೀ. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p2. ಇಲ್ಲಿ ಏನೈತೆ ರೀ, ಅನ್ಪೇರ್ ಎಲೆಕ್ಟ್ರಾನ್ ಎಷ್ಟು ಅದಾವ ರೀ ಇಲ್ಲಿ ಈ ಕಾನ್ಫಿಗರೇಷನ್ ನೋಡ್ರಿ. 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಐತ್ರಿ. ಏನು ಈ ಕಾನ್ಫಿಗರೇಷನ್ ಗ್ರೌಂಡ್ ಸ್ಟೇಟ್ ಕಾನ್ಫಿಗರೇಷನ್ ಅಂತೀವ್ರಿ. ಇಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಏನೈತ್ರಿ. ಆದ್ರೆ ನೋಡ್ರಿ ಇಲ್ಲಿ ಮೀಥೇನ್ 4 ಬಾಂಡ್ಸ್ ಮಾಡೈತ್ರಿ. ಕಾರ್ಬನ್ ಇಲ್ಲಿ ಸೆಂಟ್ರಲ್ ಮೆಟಲ್ ಅಟಮ್ ರೀ. ಇದು ಏನೈತೆ 4 ಬಾಂಡ್ ಫಾರ್ಮೇಷನ್ ಮಾಡೈತ್ರಿ. VBT ಏನು ಹೇಳುತ್ತೆ, ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತಾವೆ ಅಷ್ಟು ಬಾಂಡ್ ಫಾರ್ಮೇಷನ್ ಮಾಡೋಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಕಾರ್ಬನ್ದು 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಅದಾವೆ ರೀ, ಆದ್ರೆ 4 ಬಾಂಡ್ ಫಾರ್ಮೇಷನ್ ಮಾಡೈತ್ರಿ. ಇದ್ರ ನೀವು ಏನೈತ್ರಿ, ಇದು VBT ತಪ್ಪ ಇಲ್ಲ ರೀ, VBT ಕರೆಕ್ಟ್ ಐತಿ. ಆದರೆ ಇಲ್ಲಿ ಏನಾಗೈತೆ ಅಂದ್ರೆ ಗ್ರೌಂಡ್ ಸ್ಟೇಟಿಂದ ಕಾರ್ಬನ್ ಎಕ್ಸೈಟೆಡ್ ಸ್ಟೇಟಿಗೆ ಹೋಗೈತೆ ರೀ. ಇದೇನೈತೆ ನೋಡ್ರಿ, ಇಲ್ಲೇನೈತೆ ನೋಡ್ರಿ, ಎಕ್ಸೈಟೆಡ್ ಸ್ಟೇಟಿಗೆ ಹೋಗೈತೆ ರೀ. ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋಗೈತೆ ರೀ. ಅವಾಗ ಏನೈತೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಗೋದು ಅಂದ್ರೆ ಏನು, ಈ 2sನಾಗ 2 ಎಲೆಕ್ಟ್ರಾನ್ ಇದ್ದು ನೋಡ್ರಿ, ಅದರಂದು ಒಂದು ಎಲೆಕ್ಟ್ರಾನ್ 2p ಆರ್ಬಿಟಲ್ಗೆ ಜಂಪ್ ಹೊಡೆದೈತಿ ಎನರ್ಜಿ ತೊಗೊಂಡು. ಈ ಪ್ರೋಸೆಸ್ ಏನೈತಿ, ಪ್ಯಾಸಿವ್ ಇಲ್ರಿ, ಆ್ಯಕ್ಟಿವ್ ಪ್ರೋಸೆಸ್ ಐತ್ರಿ. ಎನರ್ಜಿ ಇಲ್ಲೇ ಯೂಸ್ ಆಗೈತೆ ರೀ. ಎನರ್ಜಿ ತೊಗೊಂಡು ಇಲ್ಲಿ ಎಲೆಕ್ಟ್ರಾನ್ ಏನಾಗೈತಿ ಹೈಯರ್ ಆರ್ಬಿಟಲ್ ಅಂದ್ರೆ 2s ಇಂದ 2p ಹೈಯರ್ ಆರ್ಬಿಟಲ್ಗೆ ಜಂಪ್ ಆಗೈತೆ ರೀ. ಹಾಗಾಗಿ ಇಲ್ಲಿ 2 ಅನ್ಪೇರ್ ಎಲೆಕ್ಟ್ರಾನ್ ಇದ್ರಿ. ಯಾವಾಗ ಈ ಎಲೆಕ್ಟ್ರಾನ್ ಈ 2p ಆರ್ಬಿಟಲ್ ಜಂಪ್ ಆತ, ಇಲ್ಲೇ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಆತ. ಹಿಂಗೆ ಈಗ ಏನಾಗೈತೆ ರೀ, 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಅದಾವೆ. ಈಗ 4 ಬಾಂಡ್ಸ್ ಫಾರ್ಮೇಷನ್ ಮಾಡ್ಬೋದು ರೀ ಕಾರ್ಬನ್. ಹಾಗಾಗಿ ಇನ್ನು 4 CH ಏನು 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಕಾರ್ಬನ್ ಏನದಾವೆ ರೀ, ಅವು 4 ಹೈಡ್ರೋಜನ್ ಅಟಮ್ ಕೂಡ ಬಾಂಡ್ ಫಾರ್ಮೇಷನ್ ಮಾಡ್ತಿದ್ರಿ. ಫಾರ್ಮ್ ಮಾಡಿ CH4 ಬಾಂಡ್ CH4 ಕಾಂಪೌಂಡ್ ನಿಮ್ಗೇನಾಕತಿ ಫಾರ್ಮ್ ಆಕೈತೆ ರೀ. CH4 ಕಾಂಪೌಂಡ್ ಫಾರ್ಮ್ ಆಗಿಂದ CH4 ಬಾಂಡ್ ಏನಂತರೂ ಫಾರ್ಮ್ ಆತ್ರಿ. ಆದ್ರೆ ಇಲ್ಲಿ ನೋಡ್ಬೋದು ಒಂದು ಡಿಫ್ರೆನ್ಸ್ ಆರ್ಬಿಟಲ್ ಓವರ್ಲ್ಯಾಪ್ ಆಗ್ಯಾವ್ರಿ. ಇಲ್ಲಿ ನೋಡ್ಬೋದು, ಇದು ಇಲ್ಲಿ ನೋಡ್ಬೋದು 2s ಮತ್ತು 1s ಒಂದು ಬಾಂಡ್ ಓವರ್ಲ್ಯಾಪಿಂಗ್ ಆಗೈತೆ ರೀ. 2s ಮತ್ತು 1s ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿ ಒಂದು ಬಾಂಡ್ ಫಾರ್ಮೇಷನ್ ಮಾಡೈತೆ ರೀ. ಮತ್ತು 2p ಮತ್ತು 1s ಅಂಥವು 3 ಬಾಂಡ್ ಫಾರ್ಮೇಷನ್ ಆಗ್ಯಾವ್ರಿ. ಅಂದ್ರೆ ಡಿಫ್ರೆಂಟ್ ಆರ್ಬಿಟಲ್ಸಿಂದ ಆಗೈತೆ. ಇವು 3 ಬಾಂಡ್ ಒಂದು ಟೈಪ್ ಆದರೆ ಇದೊಂದು ಬಾಂಡ್ ಇನ್ನೊಂದು ಟೈಪ್ ಐತ್ರಿ. ಹಂಗಂದ್ಮ್ಯಾಗ ಇವು 2 ಬಾಂಡ್ ಲೆಂತ್ ಏನೈತ್ರಿ, ಈಗ CH4 ಒಳಗೆ ಏನೈತ್ರಿ 4 ಬಾಂಡ್ ಲೆಂತ್ ಬಾಂಡ್ ಎನರ್ಜಿ ಸೇಮ್ ಐತೆ.
ಆದ್ರೆ ಇಲ್ಲಿ ಏನು ತೋರ್ಸಕತ್ತೈತಿ ನಮಗೆ ಡಿಫ್ರೆಂಟ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿಂದ 2s 1s ಮತ್ತು 2p 1s ಡಿಫ್ರೆಂಟ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿರೋಂದ ಡಿಫ್ರೆಂಟ್ ಬಾಂಡ್ ಲೆಂತ್ ಮತ್ತು ಬಾಂಡ್ ಎನರ್ಜಿ ಬರಬೇಕಾಗಿತ್ತು. ಈ 3 ಬಾಂಡ್ ಲೆಂತ್ ಬಾಂಡ್ ಎನರ್ಜಿ ಈ ಮೀಥೇನ್ ಒಳಗೆ ಸೇಮ್ ಇರಬೇಕಾಗಿತ್ತು, ಒಂದು ಡಿಫ್ರೆಂಟ್ ಇರಬೇಕಾಗಿತ್ತು. ಆದ್ರೆ ಹಂಗಿಲ್ಲ, 4 ಸೇಮ್ ಅದಾವೆ. ಬಾಂಡ್ ಲೆಂತ್ ಆಯ್ತು, ಬಾಂಡ್ ಎನರ್ಜಿ 4 CH 4 ಸೇಮ್ ಅದಾವೆ. ಏನು ನೋಡಿ, ಇನ್ ಮೀಥೇನ್ ಆಲ್ CH ಬಾಂಡ್ಸ್ ಹ್ಯಾವ್ ಈಕ್ವಲ್ ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎನರ್ಜಿ ಡ್ಯೂ ಟು ಹೈಬ್ರಿಡೇಷನ್. ಎದಕ್ಕೆ ಸೇಮ್ ಅದಾವೆ ರೀ? ಹೈಬ್ರಿಡೇಷನ್ ಸಂಬಂಧ ಸೇಮ್ ಅದಾವೆ. ಡಿಫ್ರೆಂಟ್ ಇರಬೇಕಾಗಿತ್ತು ರೀ ಅವು. ಒಂದು ಬಾಂಡ್ ಲೆಂತ್ ಏನು ಈ CH ಏನೈತೆ ನೋಡ್ರಿ, 4 CH ಬಾಂಡ್ಸ್ ಏನಿದಾವೆ ನೋಡ್ರಿ, ಅದರಂದು ಬಾಂಡ್ ಲೆಂತ್ 3 ಸೇಮ್ ಇರಬೇಕಾಗಿತ್ತು, ಒಂದು ಡಿಫ್ರೆಂಟ್ ಇರಬೇಕಾಗಿತ್ತು. ಆದರೆ ಇಲ್ಲ, ಎದ್ರ ಸಂಬಂಧ ಇಲ್ಲ? ಹೈಬ್ರಿಡೇಷನ್ ಸಂಬಂಧ ಇಲ್ಲ. ಇನ್ನು ನಮ್ಗೆ ಗೊತ್ತಾಯ್ತು ರೀ ಹೈಬ್ರಿಡೇಷನ್ ಸಂಬಂಧ ಏನು, CH ಬಾಂಡ್ಸ್ ಏನದಾವೆ ರೀ ಈ ಮಿಥೇನ್ನಾಗ, ಅದ್ರ ಬಾಂಡ್ ಎನರ್ಜಿ ಬಾಂಡ್ ಲೆಂತ್ ಸೇಮ್ ಐತೆ ಅಂತ ಗೊತ್ತಾಯ್ತು. ಆದರೆ ಹೆಂಗೆ ಪ್ರೊಸೆಸ್ ಆತಿದೆ, ಹ್ಯಾಂಗೆ ಬಾಂಡ್ ಲೆಂತ್ ಸೇಮ್ ಆದು, ಹ್ಯಾಂಗೆ ಬಾಂಡ್ ಎನರ್ಜಿ ಸೇಮ್ ಆಯ್ತು ಹೈಬ್ರಿಡೇಷನಿಂದ ಅಂತ ತಿಳ್ಕೊಂಬರ್ರಿ. ಈಗ ನೋಡಿರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ ಅಂದ್ರೆ ಹಿಂಗೆ ಕಾರ್ಬನ್ನಿಂದ ಎಕ್ಸೈಟೆಡ್ ಸ್ಟೇಟ್ ಒಳಗೆ 4 ಅನ್ಪೇರ್ ಎಲೆಕ್ಟ್ರಾನ್ ಇರ್ತಾವೆ ಅಂದೆ. 4 ಅನ್ಪೇರ್ ಎಲೆಕ್ಟ್ರಾನ್ ಅದಾವೆ ರೀ. 2s 1s ಮತ್ತು 1s ಆರ್ಬಿಟಲ್ ಮತ್ತು 3p ಆರ್ಬಿಟಲ್ ಏನಾಗುತ್ತೆ ಇಂಟರ್ಮಿಕ್ಸ್ ಮಾಡ್ತೇವೆ ರೀ. ಇಲ್ಲಿ 4 ಆರ್ಬಿಟಲ್ಸ್ ಇಂಟರ್ಮಿಕ್ಸ್ ಮಾಡಿದಾಗ ಅಲ್ಲಿ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಟೇಕ್ ಪ್ಲೇಸ್ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಸಮ ಎನರ್ಜಿ ಹಂಚ್ತೈತಿ. 4 ಆರ್ಬಿಟಲ್ಗೆ ಏನೈತಿ ಈಕ್ವಲ್ ಎನರ್ಜಿ ಸಿಗ್ತಾವೆ. ಈಗ ಒಂದು 80 ಒಂದು ಇದನ್ನು ಇಟ್ಕೋರಿ, 80 ಕ್ಯಾಲರೀಸ್ ಎನರ್ಜಿ ಇಟ್ಕೋರಿ, ಅದು 20 ಅಂತ 4 ಆರ್ಬಿಟಲ್ಗೆ ಹಂಚೈತೆ ರೀ. ಈಕ್ವಲ್ ಆಗಿ ಹಂಚೈತೆ ರೀ. ಸೇಮ್ ಎನರ್ಜಿ ಇದರಿಂದ ಏನಾಗತ್ತೆ ರೀ, ಎಲ್ಲ ಆರ್ಬಿಟಲ್ಗೂ ಸೇಮ್ ಎನರ್ಜಿ ಸಿಗ್ತೈತೆ ರೀ. ಆಮೇಲೆ ಮಿಕ್ಸ್ ಆಗಿ ಏನಾಗತ್ತೆ ರೀ, 1s ಮತ್ತು 3p ಆರ್ಬಿಟಲ್ ಮಿಕ್ಸ್ ಆಗಿ sp3 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗತ್ತೆ ರೀ. ಹೈಬ್ರಿಡ್ ಆರ್ಬಿಟಲ್ ಅಂದ್ರೆ ಏನು, ಬಿಫೋರ್ ಹೈಬ್ರಿಡೇಷನ್ ಏನಂತೀವಿ ನಾರ್ಮಲ್ ಆರ್ಬಿಟಲ್ ಅಂತ ಕರಿತೀವಿ ರೀ. ಆದರೆ ಆಫ್ಟರ್ ಹೈಬ್ರಿಡೇಷನ್ ಏನು ಅಂತ ಕರಿತೀವಿ ರೀ, ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೀವಿ. ಈಗ sp3 ಏನು ರೀ ಹೈಬ್ರಿಡ್ ಆರ್ಬಿಟಲ್ ಆಯ್ತು. ಈ ನೋಡಿರಿ ಏನು ಅಂದರೆ ಎಷ್ಟು ಆರ್ಬಿಟಲ್ ನೀವು ಮಿಕ್ಸ್ ಮಾಡ್ತೀರಿ ನೋಡಿರಿ, ಅಷ್ಟು ಏನಾಗುತ್ತೆ ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ. ಈಗ 4 ಆರ್ಬಿಟಲ್ ಮಿಕ್ಸ್ ಮಾಡಿದ್ವಿಲ್ಲ ರೀ, 1s ಮತ್ತು 2pದಾಗ 3 ರೀ, 2sನ 1 ಆರ್ಬಿಟಲ್ ಮಿಕ್ಸ್ ಮಾಡಿದ್ವಿ ರೀ. 4 ಆರ್ಬಿಟಲ್ ಮಿಕ್ಸ್ ಮಾಡಿದ್ವಿ. 4 ಆರ್ಬಿಟಲ್ ಮಿಕ್ಸ್ ಮಾಡ್ಯಾವ ಅಂದ್ರೆ 4 ಹೈಬ್ರಿಡ್ ಆರ್ಬಿಟಲ್ಲ ಬರ್ತಾವೆ ರೀ. ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಹೈಬ್ರಿಡ್ ಆರ್ಬಿಟಲ್ ಬರ್ತಾವೆ. 4 ಮಾಡಿದ್ವಿ, 4 ಹೈಬ್ರಿಡ್ ಆರ್ಬಿಟಲ್ ಮಿಕ್ಸ್ ಬಂದವು ರೀ ನಮಗೆ. ಇವು 4 ಹೈಬ್ರಿಡ್ ಆರ್ಬಿಟಲ್ ಏನಾಕವ ರೀ, ಏನು 4 ಹೈಡ್ರೋಜನ್ ಕೂಡ ಬಾಂಡ್ ಮಾಡಿ CH4 ಫಾರ್ಮೇಷನ್ ಏನು ನಿಮ್ಮತ್ತೆ CH4 ಕಂಪೌಂಡ್ ಫಾರ್ಮ್ ಆಕತ್ತೆ ರೀ. ಇದು ಮಿಕ್ಸಿಂಗ್ ಅಂತ ನಿಮ್ಗೆ ಒಂದು ತಲೆ ಬರ್ತೈತಿ, ಹೌದು ಇವೆಲ್ಲ ಮಿಕ್ಸ್ ಮಾಡಿದ್ವಿ. ಬಾಂಡ್ ಲೆಂತ್ ಬಾಂಡ್ ಎನರ್ಜಿ 4 ಹೆಂಗೆ ಸೇಮ್ ಆದವು, ನಾ ಏನು ಮಾಡಿದ್ರಿ ಇಲ್ಲಿ ಎನರ್ಜಿ ರೀಡಿಸ್ಟ್ರಿಬ್ಯೂಷನ್ ಆಕತ್ತೆ ಅಂದ್ರೆ 4 ಆರ್ಬಿಟಲ್ಗೆ ಏನೈತಿ ಎನರ್ಜಿ ಸೇಮ್ ಐತಿ ಅಂದ್ರೆ ಇದ್ರದ್ದು 4 ಬಾಂಡ್ ಲೆಂತ್ ಬಾಂಡ್ ಎನರ್ಜಿ ಸೇಮ್ ಆಕತಿ, ಬಾಂಡ್ ಎನರ್ಜಿ ಸೇಮ್ ಆಯ್ತು. 4 ಓವರ್ಲ್ಯಾಪಿಂಗ್ಸ್ ಏನೈತೆ ನೋಡಿರಿ, sp3 ಮತ್ತು 1s ಐತ್ರಿ ಅಲ್ರಿ 4 ಏನು ಆರ್ಬಿಟಲ್ಸ್ 4 ಸೇಮ್ ಅದಾವೆ ರೀ. 4 ಹೈಡ್ರೋಜನ್ ಕೂಡ ಇದು ಮಾಡಂತವು ಅಂದ್ಮ್ಯಾಗ ಬಾಂಡ್ ಲೆಂತೂ ಸೇಮ್ ಇರ್ತೈತೆ ರೀ. ಆಮೇಲೆ 4 ಸಮವಾಗಿ ಎನರ್ಜಿ ಹಂಚೇವಿ ಅಂದ್ಮ್ಯಾಗ ಬಾಂಡ್ ಎನರ್ಜಿನೂ ಸೇಮ್ ಇರ್ತೈತೆ ರೀ. ಹಾಗಾಗಿ CH4 ಏನೈತಿ CH4 ಕಂಪೌಂಡ್ ಒಳಗೆ ಎಲ್ಲ CH ಬಾಂಡ್ಸು ಏನಾಗೈತಿ ಬಾಂಡ್ ಲೆಂತ್ ಬಾಂಡ್ ಎನರ್ಜಿ ಸೇಮ್ ಐತಿ. ಇನ್ನು ತಿಳ್ಕೊಂಡ್ರೆ ರೀ ಎಕ್ಸಾಂಪಲ್ ಒಮ್ಮೆ ನೀವು ಡಿಫ್ರೆನ್ಷನ್ ರೀಡ್ ಮಾಡಿಬಿಡ್ತೀನಿ ರೀ, ಅಂದ್ರೆ ಇನ್ನೂ ಕ್ಲಿಯರ್ ಆಕೈತಿ. ದ ಇಂಟರ್ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಅಟಮ್ ಏನು ಮಾಡಿದ್ರಿ, ಅದರ ಕಾರ್ಬನ್ ಅಟಮಿಂದ ಆರ್ಬಿಟಲ್ಸ್ ತೊಗೊಂಡು ಸೇಮ್ ಅಟಮ್ದ ಅಂದ್ರೆ ಕಾರ್ಬನ್ ಅಟಮಿಂದ ಆರ್ಬಿಟಲ್ಸ್ ತೊಗೊಂಡು ಇಂಟರ್ಮಿಕ್ಸ್ ಮಾಡಿದ್ರಿ. ಹ್ಯಾವಿಂಗ್ ಅ ಸ್ಲೈಟ್ಲಿ ಡಿಫ್ರೆನ್ಸ್ ಎನರ್ಜಿ ಏನು ಹೇಳಿದ್ರಿ 2s 2p ಕಡಿಮೆ ಡಿಫ್ರೆನ್ಸ್ ಐತ್ರಿ ಎನರ್ಜಿ ಡಿಫ್ರೆನ್ಸ್. ಇಂಟರ್ಮಿಕ್ಸ್ ಮಾಡಿದ್ವಿ. ಸೊ ದ್ಯಾಟ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಟೇಕ್ ಪ್ಲೇಸ್. ನಾ ಏನಂದೆ ಎನರ್ಜಿ ಸಮವಾಗಿ ಅನಿಸ್ತೈತಿ. 80 ಇತ್ತಂದ್ರೆ 4ದಾಗ 80
4 ಕೂಡಿಸಿ 4 ಆರ್ಬಿಟಲ್ ಸೇರಿ 80 ಎನರ್ಜಿ ಕೊಡೋದಾತಂದ್ರೆ 20 ರೀಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು between orbitals. This results into the formation of new orbitals having the bond length, bond energy same. ಇದರಾಗಿಂದ ಏನಾಗುತ್ತೆ, ನಾವು ಇಂಟರ್ಮಿಕ್ಸ್ ಮಾಡೋ ಸಂಬಂಧ ನ್ಯೂ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಅವಕ್ಕೆ ನಾವು ಏನಂತೀವಿ, ಹೈಬ್ರಿಡ್ ಆರ್ಬಿಟಲ್ಸು ಅಂತೀವಿ. ಅದರದ್ದು ಬಾಂಡ್ ಲೆಂತ್, ಬಾಂಡ್ ಎನರ್ಜಿ ಏನಿರ್ತೈತಿ, ಸೇಮ್ ಇರ್ತೈತಿ. ಆದರೆ ಇದು ರೀ ಹೈಬ್ರಿಡೇಷನ್, ಇದು ಸ್ಟಾರ್ಟಿಂಗ್ ಕಾನ್ಸೆಪ್ಟ್. ಎದಕ್ಕೆ ಏನು ಬಂತ ಡೆಫಿನೇಷನ್, ಇದ್ರದ್ದು ಪಾರ್ಟ್ 2 ಅಂದ್ರೆ ಇದನ್ನು ಪಾರ್ಟ್ ಮಾಡೋದೇನು ರೀ. ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡ ಟಾಪಿಕ್ ಐತಿ, ನಿಮಗೆ ಬೋರ್ ಆಗಬಾರ್ದಂತೂ. ಇದಕ್ಕಿಂತ ಏನು ಇಲ್ಲಿ ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ಅದ್ರದ್ದು ಹೈಬ್ರಿಡೇಷನ್ ಕಂಡೀಷನ್ಸ್ ಏನು, ಆಮೇಲೆ ಹೆಂಗೆ ಹೈಬ್ರಿಡೇಷನ್ ಕಂಡುಹಿಡಿತೀವಿ, ಅವ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಥ್ಯಾಂಕ್ ಯು.